ರಾಯರ ಹತ್ರ ಹೋಗ್ಬೇಕು. ವಿದ್ವಾಂಸರು ಪ್ರಾರ್ಥನೆ ಮಾಡಿ ಅವರಿಂದ ಜ್ಞಾನ ಭಿಕ್ಷೆಯನ್ನ ಪಡಿತಾ ಇದ್ದಾರೆ. ತಲೆಗೆ ಹೊಟ್ಟೆಗೆ ಎರಡಕ್ಕೂ ಕೊಟ್ಟ ದಿಟ್ಟ ಯತಿಗಳು ನಮ್ಮ ರಾಯರು. ಅವ್ರಿಗೆ ಅತ್ಯಂತ ದಯಾಳುಗಳು. ಯಾಕೆ ಗೊತ್ತಾ? ಶ್ರೀಪಾದರಾಜರು ಧ್ರುವರಾಗಿ ಬಂದಾಗ, ದೇವರು ಕರೆದಾಗ ಹೊರಟರು. ಎಲ್ಲಾ ಜ್ಞಾನಿಗಳು ಭೂಲೋಕಕ್ಕೆ ಬಂದ್ರು, ಭಗವಂತ ಹೇಳಿದಷ್ಟು ಕೆಲಸ ಮಾಡಿದ್ರು, ಸಾಧನೆ ಮಾಡ್ಕೊಂಡ್ರು, ಕರೆದಾಗ ಹೋದ್ರು. ಹೋಗು ಅಂದಾಗ ಬಂದ್ರು, ಕರೆದಾಗ ಹೋದ್ರು. ಆದ್ರೆ ನಮ್ಮ ರಾಯರು ಹಾಗಲ್ಲ. ಅವರು ಪ್ರಹ್ಲಾದರಾಜರಾಗಿ ಬಂದ್ರು. ಕರೆದ ತಕ್ಷಣ ನರಸಿಂಹ ಯಾರಿಗೂ ಬಾರದ ಹಾಗೆ ಕಂಬದಿಂದಲೇ ಭಗವಂತ ಬಂದ ಭಗವಂತ ನಮ್ಮ ಪ್ರಹ್ಲಾದರಾಜರಿಗಂದ, ಏನ್ ಬೇಕು ನಿಮ್ಗೆ ಕೇಳಿ ಇಂದ. ಅದಕ್ಕೆ ಅವರಂದ್ರು, ನಂಗೇನು ಬೇಡ, ಕೇಳಬೇಕು ಅಂತ ನಿನ್ ಸೇವೆ ಮಾಡ್ಲಿಕ್ಕೆ ನಾನ್ ಬಿಸ್ನೆಸ್ ಮ್ಯಾನ್ ಅಲ್ಲ ಅಂದ್ಬಿಟ್ರು.